ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರದಲ್ಲಿರುವ ರಾಮಕೃಷ್ಣ ಆಸ್ಪತ್ರೆ ಹತ್ತಿರ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘ ಜೊತೆಯಲ್ಲಿ ಲಯನ್ಸ್ ಕ್ಲಬ್ ಸಹಕಾರದೊಂದಿಗೆ ಮತ್ತು ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ಉಚಿತ ರಕ್ತದಾನ ಶಿಬಿರ ಮತ್ತು ಉಚಿತ ಕಣ್ಣಿನ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಲೇಬರ್ ಕಾರ್ಡ್ ನೀಡುವ ಮೂಲಕ ಅದರ ಸೌಲಭ್ಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಫಲಾನುಭವಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಮಂಜುನಾಥ್ ರಾವ್ ಅವರ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಕಾರ್ಮಿಕರಿಗೆ ಅವಶ್ಯಕತೆ ಇದೆ, ಕಾರ್ಮಿಕರಿಗೆ ಎಲ್ಲ ಬೇಕಾಗುವಂಥ ವೆಲ್ಡಿಂಗ್ ಕಿಟ್ ಆಗಲಿ ಮತ್ತು ಕಾರ್ಮಿಕರಿಗೆ ಲೇಬರ್ ಕಾರ್ಡಿಂದ ಕಾರ್ಮಿಕರಿಗೆ ತುಂಬ ಅನುಕೂಲಗಳಿದೆ. ಇದರಿಂದ ಅವರಿಗೆ ಒಂದು ಮೇಷನ್ದಾಗಲಿ ವೆಲ್ಡಿಂಗ್ ಕಿಟ್ಟು ಸುಮಾರು ಮತ್ತು ಮಡಿವಾಳರಿಗೆ ಆರೋಗ್ಯ ಸಂಬಂಧಪಟ್ಟಿದ್ದು ಎಲ್ಲವಕ್ಕೂ ಸಂಬಂಧಪಟ್ಟಿದ್ದ ಕಾರ್ಡ್ಗಳನ್ನ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಮಂಜುನಾಥ್ ಅವರು ಲಾಸ್ಟ್ ಮಂತು ಮಾಡಿದ್ದಾರೆ. ತುಂಬ ಜನ ಲಾಸ್ಟ್ ಮಂತು ಒಂದು 300-400 ಜನ ಅನುಕೂಲ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ತುಂಬ ಜನ ಬಂದಿದ್ದಾರೆ. ಅದ್ರ ಜೊತೆ ಅವರು ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಐ ಚೆಕಪ್ದು ಮಾಡಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಜನರಿಗೆ ಅನುಕೂಲ ಆಗೋ ಥರ ಮಂಜುನಾಥ್ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಅವ್ರ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ನಮ್ಮ ಶ್ರೀ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಇವತ್ತೇನು ನಾವು ಅಸಂಘಟಿತ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಅಂತ ಮಾಡ್ತಿದ್ವಿ. ಈ ಮೊದಲೇ ಹೋದ ತಿಂಗಳಲ್ಲಿ ಮಾಡಿದ್ದು ಅದು ಅಭೂತಪೂರ್ವ ಯಶಸ್ಸಾಯ್ತದು. ಸುಮಾರು ಜನ ಅದಕ್ಕೆ ಸ್ಪಂದಿಸಿದ್ರು. ಒಂದು 400ಕ್ಕಿಂತ ಹೆಚ್ಚು ಜನ ಅದವತ್ತು ಲೇಬರ್ ಕಾರ್ಡ್ ಮಾಡ್ಕೊಂಡ್ರು. ಅದು ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು. ಇವತ್ತು ಸುಮಾರು ಜನ ಇದು ಮಾಡಿದ್ದಾರೆ, ಅವ್ರು ಬೆಂಬಲ ಸೂಚಿಸ್ತಾಯಿದ್ದಾರೆ. ಅವ್ರು ಲೇಬರ್ ಕಾರ್ಡ್ ಮಾಡಿಕೊಂಡ್ರೆ ಒಂದು 35ಕ್ಕೂ ಅಧಿಕ ಕರ್ನಾಟಕ ಸರ್ಕಾರದ ವತಿಯಿಂದ ಏನು ನಮ್ಮ ಇವತ್ತು ಜನಪ್ರಿಯ ಶಾಸಕ ಶ್ರೀ ರವಿ ಸುಬ್ರಹ್ಮಣ್ಯ ಅವರ ಇದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಯುವ ಸಂಸದರಾದ ತೇಜಸ್ವಿ ಸೂರ್ಯ ಅವರ ಮಾರ್ಗದರ್ಶನದಲ್ಲಿ ಸಹಕಾರದೊಂದಿಗೆ ಇವತ್ತು ನಡೀತಾ ಇದೆ. ಇದು ಭಾಳ ಜನ ಬೆಂಬಲ ಸೂಚಿಸಿ ಅವರು ಸದುಪಯೋಗ ಪಡ್ಕೋತಾ ಇದ್ದಾರೆ. ಎಲ್ಲದಕ್ಕಿಂತ ಇದರಲ್ಲಿ ಅವ್ರಿಗೆ ಆರೋಗ್ಯದ ಸಮಸ್ಯೆ ಆದ್ರೂ ಸರ್ಕಾರದ ವತಿಯಿಂದ ಉಚಿತವಾಗಿರ್ತದೆ. ಈ ಲೈಫ್ ಇನ್ಶೂರೆನ್ಸ್ ಇರ್ತದೆ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇರ್ತದೆ. 35ಕ್ಕೂ ಹೆಚ್ಚು ಅಧಿಕ ಸೌಲಭ್ಯಗಳು ಇದರಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಇಚ್ಛೆಪಟ್ಟು ನಮ್ಮ ಸಂಸ್ಥೆ ವತಿಯಿಂದ ಆರ್ಗನೈಸ್ ಮಾಡಿದ್ದೀನಿ. ಎಲ್ಲರಿಗೂ ದುಡ್ಡು ಕೊಟ್ಟು ಎಲ್ಲ ಚೆಕಪ್ ಮಾಡಿಸ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ದೃಷ್ಟಿ ನೇತ್ರ ಚಿಕಿತ್ಸೆಯವರು ಉಚಿತವಾಗಿ ಮಾಡ್ತಾಯಿದ್ದಾರೆ, ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮತ್ತು ಲಯನ್ಸ್ ಕ್ಲಬ್ ಅವರು ಇವತ್ತು ರಕ್ತದಾನ ಶಿಬಿರನ ಆಯೋಜನೆ ಮಾಡ್ಕೊಂಡಿದ್ದಾರೆ. ಅವರು ಉಚಿತವಾಗಿ ಎಲ್ಲರೂ ಅದನ್ನು ಜನ ಅದಕ್ಕೆ ಒಂದು ಸ್ಪಂದಿಸಿ ಅದನ್ನು ಮಾಡ್ತಾಯಿದ್ದಾರೆ. ಇದೇ ನಮಗೆ ಖುಷಿಯಾಗೋದು. ಯಾಕಂದರೆ ಮಾಡೋದು ದೊಡ್ಡದಲ್ಲ, ಅದಕ್ಕೆ ನಮ್ಮ ಜನದ ರೆಸ್ಪಾನ್ಸು ಮುಖ್ಯ ಆಗ್ತದೆ. ಅದು ಭಾಳ ಚೆನ್ನಾಗಿ ಯಶಸ್ವಿ ಆಗಿದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. 100 ಜನ ಆಗಿದೆ, ಒಂದು 400-500 ಜನ ಆಗುತ್ತೆ. ಯಾಕೆಂತಂದರೆ ಕಟ್ಟಡ ಕಾರ್ಮಿಕರಿಗೆ ಇಲ್ಲಾಂದರೆ 25-30 ನಿಮಿಷ ತೊಗೊಳುತ್ತೆ ಫಾರಮ್ ಫಿಲಪ್ ಮಾಡೋದು, ಮತ್ತೊಂದು ಇರ್ತದೆ. ಹಾಗಾಗಿ ಅವ್ರಿಗೆ ಉಚಿತ ಕಿಟ್ ಕೊಡ್ತಾರೆ. ಒಂದು 800 ರೂಪಾಯಿ 900 ರೂಪಾಯಿ ಬೆಲೆ ಬಾಳುವಂಥ ಕಿಟ್ಟು ಎಲ್ಲ ಉಚಿತವಾಗಿ ಕೊಡೋದ್ರಿಂದ ಆ ಫಾರಮು ಎಲ್ಲ ನೋಡ್ಕೊಂಡು ಫಿಲಪ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಮಂಜಣ್ಣವ್ರಿಗೆ ನಮಸ್ಕಾರ. ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಹೋದ ತಿಂಗಳು ಆ್ಯಕ್ಚುಲಿ ಕಾರ್ಮಿಕರ ಕಾರ್ಡ್ ಇರ್ಬೋದು, ಮತ್ತು ಅಸಂಘಟಿತರ ಕಾರ್ಮಿಕರ ಕಾರ್ಡ್ಗಳಿರ್ಬೋದು, ಮನೆ ಕೆಲಸದವ್ರು ಇರ್ಬೇಕು, ನಮ್ಮ ಆಟೋ ಚಾಲಕರ ಕಾರ್ಡ್ಗಳಿರ್ಬೋದು. ಅವರು ಹೋದ ತಿಂಗಳು ಮಾಡಿಸಿದ್ರು. ಅದು ಮುಂದುವರಿದ ಭಾಗವಾಗಿ ಇವತ್ತು ಮಾಡಿಸಿದ್ದಾರೆ. ಅವರು ಹೋದ ವಾರ ಮಾಡಿಸಿದಾಗ 300-400 ಜನ ಸದಸ್ಯರಾಗಿದ್ದರು. ಅದು ಮುಂದಿನ ವರದ ಭಾಗವಾಗಿ ಇವತ್ತು ಇದು ಮುಂದುವರೆದಿದೆ. ಇವತ್ತು ಆಲ್ರೆಡಿ 100 ದಾಟಿದೆ. ಇದೇ ಥರ ಮಂಜಣ್ಣನವರು ಜನಸೇವೆ ಮಾಡಿ ಇನ್ನೂ ಈ ಭಾಗದಲ್ಲಿ ಇನ್ನೂ ಹೆಚ್ಚು ಹೆಸರು ಮಾಡಲಿ. ಇವರಿಗೆ ಸನ್ಮಾನ್ಯ ರವಿ ಸುಬ್ರಹ್ಮಣ್ಯವರ ಆಶೀರ್ವಾದ ಮತ್ತು ನಮ್ಮ ಯುವ ಸಂಸದರಾದ ತೇಜಸ್ವಿ ಸೂರ್ಯವರ ಮಾರ್ಗದರ್ಶನ, ಅವರ ಆಶೀರ್ವಾದ ಹಿಂಗೆ ಇರಲಿ. ಮುಂದೆ ಅವರು ಜನಪ್ರತಿನಿಧಿಯಾಗಿ ಇನ್ನೂ ಹೆಸರುವಾಸಿ ಮಾಡಲಿ. ಅವ್ರ ದೇವರು ಅವ್ರಿಗೆ ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.